ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋಳಗೆ ನಾನು ನಿಮಗೆ ಒಂದು ವೆಬ್ಸೈಟ್ ಹೇಳಿದ್ದೀನಿ. ಇದು ವೆಬ್ಸೈಟ್ ಎದ್ರ ರಿಲೇಟೆಡ್ ಅದ ಅಂದ್ರೆ ಮನಿ ಅರ್ನಿಂಗ್ ರಿಲೇಟೆಡ್ ಅದ. ಈಗ ನೀವು ಇಲ್ಲೇ ಸ್ಕ್ರೀನ್ ಮೇಲೂ ನೋಡ್ಲತ್ತಿರಬೇಕು ₹10 ಅಮೆಝಾನ್ ಕ್ಯಾಶ್ ಬ್ಯಾಕ್ ಅಂತ ಹೇಳದ. ಅಂದ್ರೆ ಏನು ನೋಡ್ರಿ, ಇದೊಂದು ವೆಬ್ಸೈಟ್ ಸರ್ವೆ ರಿಲೇಟೆಡ್ ಅದ. ಅಂದ್ರೆ ಇದ್ರೊಳಗೆ ಅವ್ರು ನಿಮಗೆ ಬೇಸಿಕ್ ಸಿಂಪಲ್ ಕ್ವಶನ್ ಅದು ಕೇಳ್ತಾರೆ. ಆ ಕ್ವಶನಿಗೆ ನೀವು ಆನ್ಸರ್ ಮಾಡಬೇಕು. ಸರ್ವೆ ಗತ್ತಲೆ ನಿಮಗೆ ಸ್ವಲ್ಪ ಮಂದಿಗೆ ಗೊತ್ತಿದ್ದಿರಬೇಕು. ಗೊತ್ತಿಲ್ಲ ಅಂದ್ರೆ ಇವತ್ತಿನ ವಿಡಿಯೋಳಗೆ ನಾನು ನಿಮಗೆ ಹೇಳಿದ್ದೀನಿ. ನೋಡ್ರಿ, ಇದ್ರಲಿಂತ ನೀವು ಅಮೌಂಟ್ ಅದು ಗಳಿಸ್ಬೋದು. ಜಾಸ್ತಿ ಏನಿಲ್ಲ, ಭಾಳ ಅಂದ್ರೆ ಭಾಳ 1,000 ತನಕ ಗಳಿಸ್ಬೋದು ಮಂತ್ಲಿ. ಸೊ ಅದಕ್ಕೆ ನಿಮಗೆ ಈ ವೆಬ್ಸೈಟ್ ಬಗ್ಗೆ ತಿಳ್ಕೊಳ್ಳೋದಿತ್ತು ಅಂದ್ರೆ ನಾ ಏನು ಮಾಡ್ತೀನಿ ಅಂದ್ರೆ ಈ ವೆಬ್ಸೈಟ್ದು ಲಿಂಕ್ ತೆಳಗೆ ಕಮೆಂಟ್ ಸೆಕ್ಷನ್ ಒಳಗೆ ಕೊಡ್ತೀನಿ. ಅದು ಇರಲಿ. ಈಗ ಫಸ್ಟ್ ನೋಡ್ರಿ, ಇದು ಯಾವ ರೀತಿ ಅರ್ನಿಂಗ್ ಅದು ಮಾಡೋದಿರ್ತದೆ ಮತ್ತು ಇದು ವೆಬ್ಸೈಟ್ ಒಳಗೆ ಯಾವ ರೀತಿನೋ ರಿಜಿಸ್ಟರ್ ಅದು ಆಗಬೇಕು ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ. ನೋಡ್ರಿ, ಫಸ್ಟ್ ಏನು ಮಾಡಬೇಕು ಅಂದ್ರೆ ಕೆಳಗೆ ಕಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಹೀಗೆ ಮಾಡಬೇಡ್ರಿ, ಫಸ್ಟ್ ಇದು ವಿಡಿಯೋ ನೋಡ್ರಿ, ಆಮೇಲೆ ನೀವು ಕ್ಲಿಕ್ ಮಾಡಿರಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ, ಈ ರೀತಿ ಓಪನ್ ಆಗ್ತದೆ. ಓಪನ್ ಆದ ಬಳಿಕ ಅಲ್ಲಿ ಸ್ಟಾರ್ಟ್ ಬಟನ್ ಬರ್ತದೆ. ಇಲ್ಲಿ ನೀವು ನೋಡ್ಲತ್ತಿರ್ಬೇಕು ಸ್ಟಾರ್ಟ್ ಅಂತೇಳಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಯಾವಾಗ ನೀವು ಅದು ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಿ ನೋಡು, ಕ್ಲಿಕ್ ಮಾಡಿದಾಗನ ಸ್ವಲ್ಪ ಲೋಡ್ ಅದು ಆಗ್ತದೆ. ಲೋಡ್ ಆಗೋಣ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಹೇಳದ, ನಿಮ್ಮದು ಮೊಬೈಲ್ ನಂಬರ್ ಅದು ಎಂಟರ್ ಮಾಡಬೇಕು. ಐ ಆಮ್ ನಾಟ್ ಎ ರೋಬೋಟ್ ಅಂತ ಹೇಳೋದಲ್ಲ, ಅದ್ರ ಮೇಲೂ ಕ್ಲಿಕ್ ಮಾಡಬೇಕು. ಈಗ ನಾನು ಇಲ್ಲಿ ಮೊಬೈಲ್ ನಂಬರ್ ಅದು ಎಂಟರ್ ಮಾಡ್ತೀನಿ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೆಸಿಂದ ಐ ಆಮ್ ನಾಟ್ ಎ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡ್ತೀನಿ. ಯಾಕಂದ್ರೆ ಈಗ OTP ಬರ್ತದೆ. OTP ಬಂದ ಬಳಿಕ ನಾ ಅದು OTP ಇಲ್ಲಿ ಫಿಲ್ ಮಾಡ್ತೀನಿ. ಈಗ OTP ಬಂತು, ನೀವು ಇಲ್ಲಿ ನೋಡ್ಬೋದು. ಇದು OTP ಇಲ್ಲಿ ಫಿಲ್ ಮಾಡ್ತೀನಿ. ಫಿಲ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾವಾಗ ನಾ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡು, ಮತ್ತು ಇದೇ ರೀತಿ ಬರ್ತದೆ. ಇಲ್ಲಿ ಸ್ಟಾರ್ಟ್ ಅಂತ ಹೇಳಿ ಬರ್ತದೆ. ಆ ಸ್ಟಾರ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಾ ಇದಕ್ಕಿಂತ ಮೊದಲು ರೊಕ್ಕದ ಕಳಿಸೀನಿ, ಇದರಲ್ಲಿಂತ ಜಾಸ್ತಿ ಏನಿಲ್ಲ. ಭಾಳ ಸಲ ಇಲ್ಲಿ ಡಿಸ್ಕ್ವಾಲಿಫೈನೂ ಆಗ್ಯದ. ಹಾಗೆ ಇನ್ನೊಂದು ಇಲ್ಲೇ ನೀವು ಡಿಸ್ಕ್ವಾಲಿಫೈ ಅಂತ ಹೇಳಿ ಹೊಂಟಾವ ನೋಡಿ. ಡಿಸ್ಕ್ವಾಲಿಫೈ ಅಂದರೆ ಇದರಿಂದ ನಿಮಗೆ ರೊಕ್ಕ ಬರೋಂಗಿಲ್ಲ ಅಂತ ಹೇಳಿಲ್ಲ. ಡಿಸ್ಕ್ವಾಲಿಫೈ ಆದ್ರೂ ಭೀ ನಿಮಗೆ ₹3 ತನಕ ಬರ್ತಾವೆ. ಸೊ ಅದಕ್ಕೆ ನೀವು ಆನ್ಸರ್ ನೀವು ಕರೆಕ್ಟರೇ ಮಾಡಿರಿ, ಇಲ್ಲ ರಾಂಗರೇ ಮಾಡಿರಿ. ನಿಮ್ಗೆ ಅಮೌಂಟ್ ಲಾಸ್ಟ್ ಕನಿಷ್ಠ ನಿಮಗೆ ₹3 ಇದರಲ್ಲಿಂತ ಬಂದೇ ಬರ್ತಾವೆ. ಅದರಲ್ಲಿ ಇಲ್ಲಿ ಕ್ವಾಲಿಫೈ ಆದ್ರೆ ₹10 ಬರ್ತಾವೆ, ಡಿಸ್ಕ್ವಾಲಿಫೈ ಆದ್ರೆ ₹3 ಬರ್ತಾವೆ. ನೀವು ಇಲ್ಲಿ ನೋಡ್ಬೋದು. ನಾ ಭಾಳ ಸಲ ಡಿಸ್ಕ್ವಾಲಿಫೈ ಆಗೀನಿ. ಇಲ್ಲಿ ಲಾಸ್ಟಿಗೆ ₹5 ಬಂದವ. ಅದು ಇರಲಿ. ಈಗ ನೀವು ಇಲ್ಲಿ ನೋಡ್ಬೋದು ₹10 ಸ್ಟಾರ್ಟ್ ಅಂತ ಹೇಳೋದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾ ಇದು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗನ ಈ ರೀತಿ ಒಂದು ಸ್ವಲ್ಪ ಲೋಡ್ ಆಗ್ತದೆ. ಯಾಕಂದ್ರೆ ಸರ್ವೆ ಕ್ವಶನ್ಸ್ಗಳು ಅದು ಒಂದೇ ಸಲ ಲೋಡ್ ಆಗ್ತಾವೆ. ಈಗ 100% ಲೋಡ್ ಆದ ಬಳಿಕ ಕ್ವಶನ್ಸ್ ಅದು ಬರ್ತವೆ. ಈಗ 50% ಮ್ಯಾಲೆ ಆಗ್ಯದ. ಇದು 100% ಆಗತ್ತಾನ. ಯಾರಿನ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ, ಒಂದ್ಸಲ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಈಗ 100% ಆಯ್ತು ಅನ್ನಿಸ್ತದೆ. ಇನ್ನೊಂದು 2%. ಈಗ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ನಾ ಈಗ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಲಿಕತ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನೀವು ಈಗ ನಿಮ್ಮದು ಜೆಂಡರ್ ಏನದ ಅದು ಸೆಲೆಕ್ಟ್ ಮಾಡಬೇಕು. ಅಂದ್ರೆ ನೀವು ಮೇಲ್ ಇದ್ದೀರಿ ಏನು ಫಿಮೇಲ್ ಇದ್ದೀರಿ. ನಾ ಈಗ ಇಲ್ಲಿ ಮೇಲ್ ಸೆಲೆಕ್ಟ್ ಮಾಡ್ಲಿಕತ್ತೀನಿ. ನೆಕ್ಸ್ಟ್ ನಿಮ್ಮದು ಏಜ್ ಎಷ್ಟು ಕಂಪ್ಲೀಟ್ ಆಗ್ಯದ, ಅಂದ್ರೆ ಕಂಪ್ಲೀಟ್ ಎಷ್ಟು ಆಗ್ಯದ ಅಷ್ಟು ನೀವು ಇಲ್ಲಿ ಎಂಟರ್ ಮಾಡಬೇಕು. ನಂದು ಏಜ್ ಈಗ ಇಲ್ಲಿ 29 ಕಂಪ್ಲೀಟ್ ಆಗ್ಯದ. ನಾ ಇಲ್ಲಿ 29 ಎಂಟರ್ ಮಾಡ್ತೀನಿ. ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿ ಅವರು ನಿಮಗೆ ಸಿಂಪಲ್ ಕ್ವಶನ್ ಕೇಳ್ತಾರೆ. ದ ಸ್ಕೈ ಈಸ್ ಗ್ರೀನ್, ಇದು ಟ್ರೂ ಅದೇನಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಇವೇನು 4 ಸ್ಟೇಟ್ಮೆಂಟ್ ಕೊಟ್ಟರೆ ನೋಡು ಕೆಳಗೆ, ಅವು ಸ್ಟೇಟ್ಮೆಂಟ್ ಯಾವ್ದು ಕರೆಕ್ಟ್ ಅದ ನೀವು ಅದ್ರ ಮೇಲೆ ಟಿಕ್ ಮಾಡಬೇಕು. ವಾಟರ್ ಬಾಯ್ಲ್ಸ್ ಎಟ್ 100°C, ಇದು ಸ್ಟೇಟ್ಮೆಂಟ್ ಟ್ರೂ ಅದ. 2 + 2 5 ಆಗಂಗಿಲ್ಲ, ಇದು ರಾಂಗ್ ಅದ. ಇವೆಲ್ಲನೇ ಮೇಲಿನ 3 ಸ್ಟೇಟ್ಮೆಂಟ್ ರಾಂಗ್ ಇದ್ದೀವಿ ಅಂದ್ರೆ ಇದು ಲಾಸ್ಟಿಂದು ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಅಂತೇಳಿ ಈ ರೀತಿನೂ ನೀವು ಟಿಕ್ ಹಾಕೋದಿರ್ತದೆ. ಆದರೆ ಇದು ಸೆಕೆಂಡ್ ಆಪ್ಷನ್ ಕರೆಕ್ಟ್ ಅದ. ವಾಟರ್ ಬಾಯ್ಲ್ಸ್ ಎಟ್ 100°C ಇದು ಕರೆಕ್ಟ್ ಅದ. ಅದಕ್ಕೆ ನಾ ಇಲ್ಲಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದಾಗನ ನೆಕ್ಸ್ಟ್ ಇಲ್ಲಿ ಅವ್ರು ಮ್ಯಾಲೆ ಹೇಳ್ತಾರೆ ಸ್ಟ್ರಾಂಗ್ಲಿ ಡಿಸ್ಅಗ್ರಿ ಅಂತ ಹೇಳಿ ನೀವು ಇಲ್ಲಿ ನೋಡ್ಬೋದು. ಪ್ಲೀಸ್ ಸೆಲೆಕ್ಟ್ ಸ್ಟ್ರಾಂಗ್ಲಿ ಡಿಸ್ಅಗ್ರಿ. ಈಗ ಅಲ್ಲಿ ಮ್ಯಾಲೆ ಏನೇನು ಹೇಳ್ತಾರೆ ನಾ ಅದೇ ಸೆಲೆಕ್ಟ್ ಮಾಡ್ತೀನಿ. ಸ್ಟ್ರಾಂಗ್ಲಿ ಡಿಸ್ಅಗ್ರಿ ಇದೆ, ಡಿಸ್ಅಗ್ರಿ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಆಮೇಲೆ ಸ್ಟ್ರಾಂಗ್ಲಿ ಡಿಸ್ಅಗ್ರಿ ಇದೆ, ಡಿಸ್ಅಗ್ರಿ, ಸ್ಟ್ರಾಂಗ್ಲಿ ಡಿಸ್ಅಗ್ರಿ. ನೆಕ್ಸ್ಟ್ ಬರೀ ಡಿಸ್ಅಗ್ರಿ ಅಂತ ಹೇಳ್ಯಾರ ಇಲ್ಲಿ, ಅದಕ್ಕೆ ಇಲ್ಲಿ ನೀವು ಬರೀ ಡಿಸ್ಅಗ್ರಿ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಅದಾದ ಬಳಿಕ ಸ್ಟ್ರಾಂಗ್ಲಿ ಡಿಸ್ಅಗ್ರಿ ಇದೆ. ನೆಕ್ಸ್ಟ್ ಟು ಕನ್ಫರ್ಮ್ ಯುವರ್ ಅಟೆನ್ಷನ್. ಇವರು ಯಾಕೆ ಸ್ಟಾರ್ಟಿಂಗ್ ಈ ರೀತಿ ಮಾಡ್ತಾರಂದ್ರೆ, ನೀವು ಇದು ಸುಮ್ಮನೆ ಬೇರೆ ಕಡೆ ಸುಮ್ಮನೆ ನೀವು ಮನಸ್ಸಿಗೆ ಬಂದಲ್ಲಿ ಕ್ಲಿಕ್ ಮಾಡ್ಲಿಕತ್ತೀರಿ, ಏನು ನೀವು ಇದು ಓದ್ ಕೇಸಿಂದೇ ಫಿಲ್ ಮಾಡ್ಲಿಕತ್ತೀರಿ ಸರ್ವೆ. ಸೊ ಅದ್ರ ಸಲಿಂದ ಅವರು ನೀವು ಓದ್ ಕೇಸಿಂದೇ ಫಿಲ್ ಮಾಡಬೇಕು ಅಂಥೇಳಿ ಏನು ಮಾಡ್ತಾರೆ ಅಂದ್ರೆ ಆ ರೀತಿ ಕ್ವಶನ್ ಅದು ಕೇಳ್ತಾರೆ. ಅದು ಇರಲಿ. ಈಗ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಅದರ ಮೇಲೆ ಕ್ಲಿಕ್ ಮಾಡಂದ್ರೆ ಈಗ ಅದರ ಮೇಲೆ ಕ್ಲಿಕ್ ಮಾಡ್ಲತ್ತೀನಿ, ಲಾಸ್ಟ್ ಆಪ್ಷನ್ನು. ನೆಕ್ಸ್ಟ್ ಅದು ಆದ ಬಳಿಕ ಟು ಸೆಲೆಕ್ಟ್ ದ 4th ಆಪ್ಷನ್ ಟು ಶೋ ಯುವರ್ ಪೇಯಿಂಗ್ ಅಟೆನ್ಷನ್. 4th ಆಪ್ಷನ್ ಯಾವತ್ತ 4 ಆಪ್ಷನ್ ಅಂತೇಳಿ ಬರೋದಾರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋದು 4th ಆಪ್ಷನ್ ಮೇಲೆ. ನೆಕ್ಸ್ಟ್ ಆಮೇಲೆ ನ್ಯೂಟ್ರಲ್ ಅಂತ ಹೇಳಿದ್ರೆ ನ್ಯೂಟ್ರಲ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಎಸ್ ಅಂತ ಹೇಳಂದ್ರೆ 4th ಆಪ್ಷನ್ ಎಸ್ ಅದ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಮೇನ್ ಅರ್ನರ್ ಇನ್ ದ ಹೌಸ್, ಅಂದ್ರೆ ನಿಮ್ಮ ಮನೆಗೆ ನೀವೇ ಮೇನ್ ಗಳಿಸೋರು ನೀವೇ ಇದ್ದೀರಿ ಅಂತ ಕೇಳಿ ಎಸ್ ನೀವೇ ಕಳಿಸ್ತೀರಿ ಅಂದ್ರೆ ಎಸ್ ಹಾಕ್ರಿ, ಇಲ್ಲ ಅಂದ್ರೆ ನೋ ಹಾಕ್ರಿ. ನಾ ಎಸ್ ಹಾಕ್ಲತ್ತೀನಿ. ನೆಕ್ಸ್ಟ್ ಆಮೇಲೆ ನಿಮ್ಮದು ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನದ ಅದು ಎಂಟರ್ ಮಾಡಿರಿ. ನಂದು ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ ಎಂಟರ್ ಮಾಡ್ಲತ್ತೀನಿ. ಅದಾದ ಬಳಿಕ ಇಲ್ಲಿ ನೆಕ್ಸ್ಟ್ ಅಂತ ಹೇಳಿದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ನಿಮ್ಮ ಮನೆಯ ಯಾವ್ಯಾವ ಸಾಮಾನವ ನೀವು ಇಲ್ಲಿ ಇದ್ದಿದ್ದಿಲ್ಲ ಅಂದ್ರೂ ಟಿಕ್ ಹಾಕ್ರಿ, ಇದ್ರೂ ಟಿಕ್ ಹಾಕ್ರಿ, ಇಲ್ಲ
ನೀವು ನಿಂಬಲ್ಲಿ ಇದ್ರೊಳಗೆ ಯಾವ್ದಾರು ಒಂದಿದ್ರೆ ಒಂದಿಗೆ ಟಿಕ್ ಹಾಕ್ರಿ. ನೀವು ಇಲ್ಲಿ ಪೂರಾ ಕರೆಕ್ಟೇ ಹಾಕಬೇಕು ಅಂತ ಹೇಳಿಲ್ಲ. ನಿಂಬಲ್ಲಿ ಇದ್ದು ಅಂದ್ರೆ ಬೇಕು ಹಾಕ್ರಿ, ಇದ್ದಿಲ್ಲ ಅಂದ್ರೂ ಹಾಕ್ರಿ. ನೀವು ನನಗೆ ಕೇಳಗತ್ತಿದ್ರಿ ಹಾಕ್ಬೇಕೇನು ಹಾಕೋಣ, ನೀವು ಎಲ್ಲದಕ್ಕೆ ಟಿಕ್ ಹಾಕ್ರಿ, ಒಂದೂ ಬಿಡಬೇಡ್ರಿ. ಯಾಕಂದ್ರೆ ನೀವು ಸರ್ವೆ ಒಳಗೆ ಕ್ವಾಲಿಫೈ ಅದು ಆಗ್ಬೋದು. ಅದಕ್ಕೆ ನಾ ಈಗ ಇಲ್ಲಿ ಎಲ್ಲದ್ರ ಮೇಲೆ ಟಿಕ್ ಹಾಕ್ತೀನಿ. ಎಲ್ಲದ್ರ ಮೇಲೆ ಟಿಕ್ ಹಾಕಿಸಿಂದ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಇಲ್ಲಿ ಅವ್ರು ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂತೇಳಿ ಈಗ ತೋರಿಸ್ಲತ್ತಾರ. ಅದೇನಿಲ್ಲ, ನೀವು ಸುಮ್ಮನೆ ಹಂಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಈಗ ನಾ ಅಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಆಮೇಲೆ ಇದು ನಾನು ನೋಡೀನಿ ಅಂತೇಳಿ ಅನ್ನೋದು. ನೆಕ್ಸ್ಟ್ ಐ ಆಮ್ ವಾಚಿಂಗ್ ಈ ರೀತಿ. ಸೊ ಈ ರೀತಿ ಎಲ್ಲ ಬೇರೆ ಬೇರೆ ಕ್ವಶನ್ಸ್ ಅದು ಕೇಳ್ತಿರ್ತಾರೆ, ನೀವು ಇಲ್ಲಿ ನೋಡ್ಬೋದು. ನಾ ಈಗ ಏನು ಮಾಡ್ತೀನಿ ಅಂದ್ರೆ ಇವೆಲ್ಲ ಒಂದೇ ಸಲ ಏನು ಮಾಡ್ತೀನಿ ಅಂದ್ರೆ ಇವು ಕ್ವಶನ್ಸ್ ಏನವ ನೋಡು ಅವೆಲ್ಲ ನಾನು ಫಿಲ್ ಮಾಡ್ತೀನಿ. ಫಿಲ್ ಮಾಡಿದಾಗನ ಲಾಸ್ಟಿಗೆ ಏನು ಪ್ರೊಸೀಜರ್ ಅದ ಅಂದ್ರೆ ಅಮೌಂಟ್ ಯಾವ ರೀತಿ ಬರ್ತಾವ ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ನಾ ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡ್ಲತ್ತೀನಿ, ನೀವು ಹಂಗೆ ಇದು ಕಂಟಿನ್ಯೂ ವಿಡಿಯೋ ನೋಡ್ರಿ ಏನೇನು ಪ್ರೊಸೀಜರ್ ಇದೆ ಅಂತೇಳಿ. ಯಾವಾಗ ಇದು ಸರ್ವೆ ಕಂಪ್ಲೀಟ್ ಆಗ್ತದೆ ನೋಡು, ಸರ್ವೆ ಕಂಪ್ಲೀಟ್ ಆದ ಬಳಿಕ ಲಾಸ್ಟಿಗೆ ಅಲ್ಲಿ ಸಬ್ಮಿಟ್ ಅಂತ ಹೇಳಿ ಬರ್ತದೆ. ಅದರಲ್ಲಿ ಇನ್ನೂ ಬಂದಿಲ್ಲ, ನೀವು ಇಲ್ಲಿ ನೋಡ್ಬೋದು. ಥ್ಯಾಂಕ್ ಯು ಫಾರ್ ಆನ್ಸರಿಂಗ್, ಪ್ಲೀಸ್ ಕ್ಲಿಕ್ ಆನ್ ದ ಸಬ್ಮಿಟ್ ಬಟನ್ ಟು ಕ್ಲೋಸ್ ದ ಸರ್ವೆ. ಇಲ್ಲಿ ಸಬ್ಮಿಟ್ ಬಟನ್ ಅದ, ಆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಆ ಸಬ್ಮಿಟ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡೀನಿ. ಕ್ಲಿಕ್ ಮಾಡಿದಾಗನ ಜರ ಲೋಡ್ ಆಗ್ತದೆ. ಲೋಡ್ ಆದ ಬಳಿಕ ನಿಮ್ಮದು ಅಕೌಂಟ್ ಒಳಗೆ 10 ರೂಪೀಸ್ ಆ್ಯಡ್ ಆಗ್ತಾವೆ. ಇಲ್ಲಿ ಮ್ಯಾಲಿನ ವ್ಯಾಲೆಟ್ ಕಾಣ್ಲತ್ತದಲ್ಲ, ಅದು ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಬೇಕು. ಆ ವ್ಯಾಲೆಟ್ ಮೇಲೆ ನಾವು ಕ್ಲಿಕ್ ಮಾಡಿದೇವಲ್ಲ, ನಾವು ಎಷ್ಟು ಅರ್ನ್ ಮಾಡಿದೇವೆ ಅನ್ನೋದು ಅಲ್ಲೇ ಗೊತ್ತಾಗ್ತದೆ. ಆ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿದಾಗನ ಇಲ್ಲಿ ನೀವು ನೋಡ್ಬೋದು 10 ರೂಪೀಸ್ ಬಂದವ ಜಸ್ಟ್ ಹೀಗೆ. ಇಲ್ಲಿ ಟೈಮಿಂಗ್ನೂ ಅದ ಮತ್ತು ಹಂಗೆ ಡೇಟ್ ಬಿ ಇದೆ, ಇಲ್ಲಿ ನೋಡ್ಬೋದು ನೀವು. ಈಗ ಇದು ರಿಡೀಮ್ ಮಾಡೋದಿತ್ತು ಅಂದರೆ ಇಲ್ಲಿ ರಿಡೀಮ್ ಮೇಲೆ ಕ್ಲಿಕ್ ಮಾಡಬೇಕು. ರಿಡೀಮ್ ಮೇಲೆ ಕ್ಲಿಕ್ ಮಾಡೋಣ, ಇಲ್ಲಿ ಸೆಲೆಕ್ಟ್ ಮಾಡೋದಿರ್ತದೆ ಅಮೌಂಟ್. ಆದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಲಿಕ್ಕೆ ಬರಲಾಗ್ಯದ. ಯಾಕಪ್ಪ ಅಂದ್ರೆ ನಿಮ್ಮಲ್ಲಿ 50 ರೂಪೀಸ್ನ ಅಮೌಂಟ್ ಆಗಿಲ್ಲ. ಮೊದಲ 5 ರೂಪೀಸ್ ಇದ್ದಿತ್ತು, 5 ರೂಪೀಸ್ನ ರೆಡಿ ಮಾಡ್ಕೊಂಡಿನಿ. ಆಮೇಲೆ 20 ರೂಪೀಸ್ ಬಂತು. 20 ರೂಪೀಸ್ನೂ ನಾ ರೆಡಿ ಮಾಡ್ಕೊಂಡೀನಿ. ಅದು ಯಾವ ರೀತಿ ರೆಡಿ ಮಾಡ್ಕೊಂಡೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ನೆಕ್ಸ್ಟ್ ವಿಡಿಯೋ ಒಳಗೆ. ಈಗ 50 ರೂಪೀಸ್ ಆಗತ್ತನ ರೆಡೀಮ್ ಮಾಡ್ಕೊಳಕ್ಕೆ ಬರಂಗಿಲ್ಲ. ಸೊ ಅದಕ್ಕೆ 50 ರೂಪೀಸ್ ಆದ ಬಳಿಕ ನಾ ಇಲ್ಲಿ ರೆಡೀಮ್ ಮಾಡ್ಕೋಬೋದು. ಈಗ ನಾನು ಅದು 20 ರೂಪೀಸ್ ರೆಡಿ ಮಾಡ್ಕೊಂಡಿದ್ದು ನಾನು ನಿಮಗೆ ತೋರಿಸ್ತೀನಿ, ವೇಟ್ ಮಾಡಿರಿ. ಅದು 20 ರೂಪೀಸ್ ರೆಡಿ ಮಾಡ್ಕೊಳ್ಳೋ ಮುಂದೆ ನಾನು ಏನು ಮಾಡಿದ್ದೆ ಅಂದರೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ನಾ ಇಲ್ಲಿ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡೀನಿ. ನೀವು ಇಲ್ಲಿ ನೋಡ್ಬೋದು 20 ರೂಪೀಸ್ ಅಂತ ಹೇಳೋದು. ಈಗ ನಾ ಇಲ್ಲಿ ಏನು ಮಾಡ್ತೀನಿ ಅಂದರೆ ರೆಡೀಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅವು 20 ರೂಪೀಸ್ ಆ ರೆಡಿ ಮೇಲೆ ಕ್ಲಿಕ್ ಮಾಡಿ 20 ರೂಪೀಸ್ ಸೆಲೆಕ್ಟ್ ಮಾಡ್ಕೋತೀನಿ. 20 ರೂಪೀಸ್ ಸೆಲೆಕ್ಟ್ ಮಾಡ್ಕೋತೀನಿ. ಈಗ ಅಲ್ಲಿ 20 ರೂಪೀಸ್ ಆಪ್ಷನ್ ತೋರಿಸ್ಲಿಕ್ಕತ್ತದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡೋಣ ಸೆಲೆಕ್ಟ್ ಆಗ್ತದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ, ಅವು ಅಮೌಂಟ್ ಸೀದಾ ಅಮೆಝಾನ್ ಪೇ ವ್ಯಾಲೆಟ್ ಒಳಗೆ ಜಮಾ ಆಗ್ತವೆ. ಸಕ್ಸಸ್ಫುಲಿ ರೆಡೀಮ್ ಅಂತೇಳಿ ಬಂದದ, ಮ್ಯಾಲೂ ಮೆಸೇಜ್ ಬಂದದ. ಈಗ ನಾನು ನಿಮಗೆ ಅಮೆಝಾನ್ ಪೇ ವ್ಯಾಲೆಟ್ನು ಓಪನ್ ಮಾಡಿ ತೋರಿಸ್ತೀನಿ. ಅಮೆಝಾನ್ ಓಪನ್ ಮಾಡೀನಿ, ನೀವು ಇಲ್ಲಿ ನೋಡ್ಬೋದು 20 ರೂಪೀಸ್ ಬಂದವು ಇದ್ರೊಳಗೆ. ಟ್ರಾನ್ಸಾಕ್ಷನ್ ಹಿಸ್ಟ್ರಿನೂ ನಿಮಗೆ ತೋರಿಸ್ತೀನಿ, ವೇಟ್ ಮಾಡಿರಿ. ಇಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇದೆ, ಇಲ್ಲಿ ನೋಡ್ಬೋದು. ಆ್ಯಡೆಡ್ ಅಮೆಝಾನ್ ಪೇ ಗಿಫ್ಟ್ ಕಾರ್ಡ್ ಥ್ರೂ ಕ್ಯಾಶ್ ಫ್ರೀ ಅಂತ ಹೇಳೋದಲ್ಲ, ಇದು ಫಸ್ಟಿಂದ ಇದು ಅಮೌಂಟ್ ಅದರಲ್ಲಿಂತೆ ಬಂದವ. ಅದ್ರಲ್ಲಿ ಈಗ ನಿಮ್ಗೆ ಗೊತ್ತಾಯ್ತಲ್ಲ ಇದರಲ್ಲಿಂತ ಅರ್ನಿಂಗ್ ಯಾವ ರೀತಿ ಆಗ್ತದೆ ಅಂತೇಳಿ. ಈ ರೀತಿ ಸಿಂಪಲ್ ಕ್ವಶನ್ ಅದು ಕೇಳ್ತಾರೆ, ನೀವು ಅದಕ್ಕೆ ಆನ್ಸರ್ ಅದು ಮಾಡ್ಕೋತ ಹೋಗ್ಬೇಕು. ಅದು ಇರಲಿ, ಇದ್ರದ್ದು ಲಿಂಕ್ ಈಗ ಕಮೆಂಟ್ ಸೆಕ್ಷನ್ ಒಳಗೆ ಇರ್ತದೆ. ನೀವು ಅಲ್ಲೇ ಕ್ಲಿಕ್ ಮಾಡ್ಕೇಸಿಂದ ಏನು ಮಾಡ್ಬೋದು ಅಂದ್ರೆ ಈ ರೀತಿ ನೀವು ಭೀ ಅರ್ನ್ ಮಾಡ್ಬೋದು. ನಿಮಗೆ ಇದೇ ರೀತಿ ಮನಿ ಅರ್ನಿಂಗ್ ರಿಲೇಟೆಡ್ನು ವಿಡಿಯೋಸ್ ಬೇಕಾಗಿವೆ ಅಂದ್ರೆ ತೆಳ ಕಮೆಂಟ್ ಒಳಗೆ ಅದು ಬರ್ದು ಹೇಳಿರಿ. ಯಾಕಂದರೆ ಈಗ ನಾನು ಮುಂದೆ ಅದ್ರ ಮೇಲೂ ವಿಡಿಯೋಸ್ ಮಾಡಾಕ್ತೇನೆ. ಅದು ಇರಲಿ, ವಿಡಿಯೋ ನೀವು ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ಇದು ವಿಡಿಯೋನು ಒಂದ್ಸಲ ನಿಮ್ಮದು ಫ್ರೆಂಡ್ ಜೊತೆ ಶೇರ್ ಮಾಡಿರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಬಗ್ಗೆ ಹೇಳ್ತೇನೆ.